ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2022ಗಾಗಿ ಪೇಪರ್ 1 ಮೇಲೆ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ನಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎಂಬ 2 ಪತ್ರಿಕೆಗಳಿರ್ತವೆ. ಸೊ ನೀವೆಲ್ಲರೂ ಕೂಡ ಈ ಪೇಪರ್ 1 ಪತ್ರಿಕೆನ ಅಟೆಂಡ್ ಆಗಲೇಬೇಕಾಗಿರುತ್ತೆ. ಸೊ ಪೇಪರ್ 1ನಲ್ಲಿ 50 ಪ್ರಶ್ನೆಗಳನ್ನು 100 ಅಂಕಗಳಿಗೆ ನೀಡಲಾಗಿರುತ್ತೆ. ಸೊ ನೀವು ಸಬ್ಜೆಕ್ಟ್ನಲ್ಲಿ ಎಷ್ಟೇ ಎಕ್ಸ್ಪರ್ಟ್ ಇದ್ರೂ ಕೂಡ ಪೇಪರ್ 1ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಿದರೆ ಆ ಕೆಸೆಟನ್ನು ನೀವು ಸರಳವಾಗಿ ಕ್ವಾಲಿಫೈ ಆಗ್ಬೋದು. ಸೊ ಈ ರೀತಿಯಾಗಿ ಈ ಪೇಪರ್ 1 ಎಂಬುದು ನಿಮ್ಮ ಕ್ವಾಲಿಫಿಕೇಷನನ್ನು ಡಿಟರ್ಮೈನ್ ಮಾಡುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಹೀಗಾಗಿ ಇದರಲ್ಲಿ 10 ಯೂನಿಟ್ಗಳಿರ್ತವೆ. 10 ಯೂನಿಟ್ಗಳಿಂದ ಪ್ರತಿಯೊಂದು ಯೂನಿಟ್ನಿಂದ 5 ಪ್ರಶ್ನೆಗಳಂತೆ ಒಟ್ಟು 50 ಪ್ರಶ್ನೆಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಅದರಲ್ಲಿ ಒಂದು ಪ್ರಮುಖವಾದ ಮತ್ತು ಅಷ್ಟೇ ಸರಳವಾದ ಒಂದು ಯೂನಿಟ್ ಅಂತಂದರೆ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಈ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೇನು ಕೂಡ 5 ಪ್ರಶ್ನೆಗಳನ್ನು ನಿಮಗೆ ನೀಡಿರ್ತಾರೆ. ಸ್ವಲ್ಪ ನೀವು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ MCQಗಳನ್ನು ಸಾಲ್ವ್ ಮಾಡಿಕೊಂಡ್ರೆ ನೀವು ಸರಳವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ನ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬಹುದು. ಸೊ ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ KSET 2022ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ನಾವು ಇಲ್ಲಿ ನಿಮಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಈ KSET 2022 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಪತ್ರಿಕೆಗಾಗಿ ಕಂಪ್ಲೀಟ್ ಸಿಲೆಬಸ್ ಮೇಲೆ ಥಿಯರಿ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, MCQs ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ. 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳು ನಿಮಗೆ ಸಿಗ್ತಾ ಇವೆ. ಇದ್ರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ನೀಡ್ತಾ ಇದ್ದೀವಿ. ಮತ್ತು 2013ರಿಂದ 2020ರವರೆಗಿನ 21ರವರೆಗಿನ ಎಲ್ಲ ಸಾಲ್ವ್ ಮಾಡಿರೋ MCQs ವಿಡಿಯೋಸ್ ಮತ್ತು PDF ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬಂದುಬಿಟ್ಟು 2500 ರುಪೀಸ್. ಸೊ ನೀವೇನಾದರೂ ಈ ಒಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 1 ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗಲು ಬಯಸಿದರೆ ನೀವು ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅದೇ ರೀತಿ ಈ ಒಂದು ಕೋರ್ಸ್ ನಿಮಗೆ ಕನ್ನಡದಲ್ಲಿಯೂ ಕೂಡ ಸಿಗ್ತಾ ಇದೆ. ಇಲ್ಲಿರುವ ಎಲ್ಲ ನೋಟ್ಸ್ ಆಗಿರ್ಬೋದು, ಮಾಕ್ ಟೆಸ್ಟ್ಗಳಾಗಿರ್ಬೋದು, ಉಪನ್ಯಾಸಗಳಾಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ನೀವು ಪ್ಲೇಸ್ಟೋರ್ನಲ್ಲಿ ಗ್ಲೋಬಲ್ ಆನ್ಲೈನ್ ಅಂತ ಸರ್ಚ್ ಮಾಡಿ ಈ ಒಂದು ಲೋಗೋನ ನೋಡಿ ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಾದ ನಂತರ ಇಲ್ಲಿ ನೀವು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಬಳಸಿ ರಿಜಿಸ್ಟ್ರೇಷನ್ ಆಗಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ಮಾಕ್ ಟೆಸ್ಟ್ಗಳಾಗಿರ್ಬೋದು, previous ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು, MCQ ಸೆಟ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನೀವು ಒಂದೇ ಪ್ಲೇಸ್ನಲ್ಲಿ ಆಕ್ಸೆಸ್ ಮಾಡ್ಬೋದು. ಅದೇ ರೀತಿ ಇದರ ಒಂದು ವ್ಯಾಲಿಡಿಟಿ ಬಂದುಬಿಟ್ಟು ಎಕ್ಸಾಮ್ ಮುಗಿಯೋ ತನಕ ಈ ಒಂದು ವ್ಯಾಲಿಡಿಟಿ ನಿಮಗಿರುತ್ತೆ. ಸೊ ಅದೇ ರೀತಿ ಇಲ್ಲೆಲ್ಲ ನೋಟ್ಸು, ಮಾಕ್ ಟೆಸ್ಟು ಎಲ್ಲ ಮಟೀರಿಯಲನ್ನು ಕೂಡ ನೀವು ಲೈಫ್ ಟೈಮ್ ಸೇವ್ ಕೂಡ ಮಾಡಿಟ್ಕೊಳ್ಬೋದು. ಸೊ ನಾವು ಲೆಟಸ್ ಮೂವ್ ಟು ದಿ ಕ್ವಶನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಈ ಕೆಳಗಿನ ಯಾವ ಮೌಲ್ಯಮಾಪನ ವಿಧಾನಗಳು ಪ್ರತಿಕ್ರಿಯೆಯನ್ನು ನೀಡುತ್ತದೆ? ಅದು ಮೌಲ್ಯಮಾಪನವಲ್ಲ, ಸೂಚನೆಯ ಮೊದಲು ಅಥವಾ ಸಮಯದಲ್ಲಿ ಸಂಭವಿಸ್ತಾ ಇದೆ ಮತ್ತು ಬೋಧನೆಯನ್ನು ಯೋಜಿಸಲು ಮತ್ತು ಸುಧಾರಿಸಲು ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಸೊ ಅಂದರೆ ಇಲ್ಲಿ ಕೇಳುವ ಪ್ರಶ್ನೆಯ ಪ್ರಕಾರ ಮೌಲ್ಯಮಾಪನದಲ್ಲಿ ಹಲವಾರು ವಿಧಾನಗಳಿವೆ, ನಮಗೆಲ್ಲ ಗೊತ್ತಿವೆ. ಸಮೇಟಿವ್ ಆಗಿರ್ಬೋದು, ಫಾರ್ಮೇಟಿವ್ ಆಗಿರ್ಬೋದು, ಕಂಟಿನ್ಯೂಯಸ್ ವ್ಯಾಲ್ಯೂಯೇಷನ್ ಆಗಿರ್ಬೋದು, ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್ ಆಗಿರ್ಬೋದು, ನಾರ್ಮ್ ರೆಫರೆನ್ಸ್ ಟೆಸ್ಟ್ ಆಗಿರ್ಬೋದು. ಸೊ ಈ ಮೌಲ್ಯಮಾಪನದಲ್ಲಿ ಬಹಳಷ್ಟು ಬಹಳಷ್ಟು ವಿಧಾನಗಳಿವೆ. ಸೊ ಆ ಎಲ್ಲ ವಿಧಾನಗಳಲ್ಲಿ ಯಾವ ಒಂದು ಮೌಲ್ಯಮಾಪನವನ್ನು ಮೊದಲಿಗೆ ಕೋರ್ಸ್ನ ಮೊದಲು ಕೂಡ ಸಂಭವಿಸ್ತಾ ಇದೆ, ಅದೇ ರೀತಿ ಕೋರ್ಸ್ನ ಸಮಯದಲ್ಲಿ, ತರಗತಿಯ ಸಮಯದಲ್ಲಿಯೂ ಕೂಡ ಸಂಭವಿಸ್ತಾ ಇದೆ. ಇದರ ಜೊತೆಗೆ ಯಾವ ಒಂದು ಮೌಲ್ಯಮಾಪನ ಶಿಕ್ಷಕರಿಗೆ ಬೋಧನೆಯನ್ನು ಯೋಜಿಸಲು ಮತ್ತು ಸುಧಾರಿಸಲು ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಇಲ್ಲಿ ಪ್ರೀತಿ ಎಂಬುವರು ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಆಪ್ಷನ್ ಎ ಸಂಕಲನಾತ್ಮಕ ಅಥವಾ ಸಮೇಟಿವ್ ವ್ಯಾಲ್ಯೂಯೇಷನ್, ಆಪ್ಷನ್ ಬಿ ಕ್ರೈಟೀರಿಯನ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಸಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಡಿ ನಾರ್ಮ್ ರೆಫರೆನ್ಸ್. Which of the following assessment methods provides feedback that is non-evaluative, occurs before or during the instruction,
and also guide the teachers in planning and improving the instruction. Yes, here the type of evaluation which is occurring during the instruction or before the instruction, and also which is guiding for the teacher to plan his lecture and also to improve the lecture. Yes, summative, criterion referential, formative and non-referential test. Yes, here the right answer is, yes, here sorry, by mistakenly I have written option D here. Here option C is the right answer. That is formative evaluation. Yes, Preeti, you are correct. Here the right answer will be option C, formative evaluation. ಕನ್ನಡದಲ್ಲಿ ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಆಪ್ಷನ್ ಸಿ ಎಂಬುದು ಸರಿಯಾಗಿದೆ. ಸೊ ರಚನಾತ್ಮಕ ಮೌಲ್ಯಮಾಪನ ಆರ್ ಅಬೌಟ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, I believe you know it. Yes, formative evaluation means it is going to provide feedback to the teacher and also to the students, and it is non-evaluative. And formative evaluation, it is going to occur before the instruction or during the teaching process, and also it is going to guide the teacher to plan and improve his teaching methods. ಸೊ ಈ ಒಂದು ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಏನಿದೆ ಇದು ಟೀಚಿಂಗ್ನ ಸಮಯದಲ್ಲಿ ಅಥವಾ ಟೀಚಿಂಗಿಂತ ಮೊದಲು ಅಕರ್ ಆಗ್ತಾ ಇದೆ. ಜೊತೆಗೆ ಶಿಕ್ಷಕರಿಗೆ ಇದು ಒಂದು ತಮ್ಮ ಟೀಚಿಂಗ್ ವಿಧಾನ ಮೆಥಡ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳಲು ಕೂಡ ಸಹಾಯ ಮಾಡ್ತಾ ಇದೆ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಕರ್ಸ್ ಬಿಫೋರ್ ಆರ್ ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನ್. ಎಸ್, ಬೋಧನೆಯ ಪೂರ್ವದಲ್ಲಿ ಅಥವಾ ಬೋಧನೆಯ ಸಂದರ್ಭದಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಬಳಕೆಗೆ ಬರ್ತಾ ಇದೆ. And the main purpose is to guide the teacher in planning and improving instruction and to help students to improve learning. ಈ ಒಂದು ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ನ ಮುಖ್ಯ ಉದ್ದೇಶ ಏನಾಗಿದೆ, ಇಲ್ಲಿ ಬೋಧನಾ ಕೌಶಲ್ಯಗಳನ್ನ ಇಂಪ್ರೂವ್ ಮಾಡುವುದು. ಸೊ ಇದರಿಂದ ಉತ್ತಮವಾದ ಬೋಧನಾ ಕೌಶಲ್ಯಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅರ್ಥವಾಗುವಂತೆ ಅರ್ಥ ಮಾಡಿಸುವುದು ಮುಖ್ಯ ಉದ್ದೇಶ ಆಗಿದೆ. So and also formative assessment helps in forming instruction and providing feedback that is non-evaluative, supportive, timely and specific. Yes, let us move to the question number 2. Why should a student not be punished severely? Yes, why we should not punish the students again and again? Yes, option A, he may quarrel with the teacher. Yes, the student may start quarreling with the teacher. Option B, he may leave the school and join another. Yes, the student may change the school. Option C, his parent may quarrel with the teacher. Yes, sometime it will happen. The parents will also come to quarrel with the teacher. Option D, the student may develop a negative attitude towards his studies, teacher and school. So sometimes we experience it. Whenever we are going to scold students in the classroom, they are going to develop negative attitude. They may hate the teacher, they may hate that school, or they may show negative interest in studies. So here the right answer is, ಸೊ ವಿದ್ಯಾರ್ಥಿಯನ್ನು ನಾವು ಏಕೆ ಕಠಿಣವಾಗಿ ಶಿಕ್ಷಿಸಬಾರದು. ಆಪ್ಷನ್ ಎ ಏನು ಹೇಳ್ತಾ ಇದೆ, ಆ ವಿದ್ಯಾರ್ಥಿ ಶಿಕ್ಷಕರೊಂದಿಗೆ ಜಗಳ ಆಡಬಹುದು. ಆಪ್ಷನ್ ಬಿ, ಅವನು ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಯ ಕಡೆಗೆ ಹೋಗ್ಬೋದು. ಆಪ್ಷನ್ ಸಿ, ಅವನ ಪೋಷಕರು ಬಂದು ಶಿಕ್ಷಕರೊಂದಿಗೆ ಜಗಳ ಆಡಬಹುದು. ಆಪ್ಷನ್ ಡಿ, ವಿದ್ಯಾರ್ಥಿಯು ತನ್ನ ಅಧ್ಯಯನಗಳು, ಶಿಕ್ಷಕರು ಮತ್ತು ಶಾಲೆಯ ಕಡೆಗೆ ನಕಾರಾತ್ಮಕ ಭಾವನೆಯನ್ನು ಬೆಳೆಸಿಕೊಳ್ಳಬಹುದು. ಎಸ್, ತುಂಬಾ ಒಂದು ಈಸಿ ಕ್ವೆಶನ್ ಇದೆ. ಎಸ್, ಪ್ರೀತಿ ಆ್ಯಂಡ್ ವನಿತಾ ಆರ್ ಸೇಯಿಂಗ್ ಆಪ್ಷನ್ ಡಿ. ಎಸ್, ಯು ಆರ್ ಕರೆಕ್ಟ್, ನೋ ಡೌಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್, ಯಾವಾಗ ನಾವು ಶಿಕ್ಷಕರು ವಿದ್ಯಾರ್ಥಿಯನ್ನು ಪದೇ ಪದೇ ಕಠಿಣವಾಗಿ ಶಿಕ್ಷೆಗೆ ಗುರಿಪಡಿಸ್ತಾ ಇದ್ದಾರೆ, ಸೊ ಆವಾಗ ವಿದ್ಯಾರ್ಥಿ ಏನು ಮಾಡ್ಬೋದು, ಆ ಶಿಕ್ಷಕರ ಕಡೆಗೆ ಅಥವಾ ಆ ಶಾಲೆಯ ಕಡೆಗೆ ಅಥವಾ ಆ ಒಂದು ಅಧ್ಯಯನದ ಕಡೆಗೆ, ಅಭ್ಯಾಸದ ಕಡೆಗೆ ನಕಾರಾತ್ಮಕ ಭಾವನೆಯನ್ನು ತೋರಬಹುದು. ಸೊ ಹೀಗಾಗಿ ಮಕ್ಕಳನ್ನು ಪದೇ ಪದೇ ಶಿಕ್ಷೆಗೆ ಗುರಿ ಮಾಡಬಾರ್ದು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ಸೊ ವಿ ಶುಡ್ ನಾಟ್ ಪನಿಷ್ ದ ಸ್ಟೂಡೆಂಟ್ ಅಗೇನ್ ಆ್ಯಂಡ್ ಅಗೇನ್ ಬಿಕಾಸ್ ದ ಸ್ಟೂಡೆಂಟ್ ಮೇ ಡೆವಲಪ್ ನೆಗೆಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಟೀಚರ್, ಸ್ಟೂಡೆಂಟ್ ಆ್ಯಂಡ್ ಆಲ್ಸೋ ಸ್ಟಡಿ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Now let us move to the question number 3. Which of the following should be the indicator for assessment in EVS? Yes, which of the following should be the indicator in assessment of environmental studies? Yes, option A, cooperation. Option B, remembering. Option C, paper pencil test. Option D, textbooks.
ಸೊ EVSನಲ್ಲಿ ಮೌಲ್ಯಮಾಪನ ಮಾಡುವುದಕ್ಕೆ ಕೆಳಗಿನವುಗಳಲ್ಲಿ ಯಾವ ಒಂದು ಸೂಚಕವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ಸಹಕಾರ, ಆಪ್ಷನ್ ಬಿ ನೆನಪಿಸಿಕೊಳ್ಳುವುದು, ಆಪ್ಷನ್ ಸಿ ಪೇಪರ್ ಪೆನ್ಸಿಲ್ ಪರೀಕ್ಷೆ, ಆಪ್ಷನ್ ಡಿ ಪಠ್ಯ ಪುಸ್ತಕಗಳು. ಎಸ್ ಹಿಯರ್ ಪ್ರೀತಿ ಸೇಯಿಂಗ್ ಆಪ್ಷನ್ ಸಿ ಪೇಪರ್ ಪೆನ್ಸಿಲ್ ಟೆಸ್ಟ್. No, paper pencil test, it is not the indicator of study in EVS. ಈ ಪೇಪರ್ ಪೆನ್ಸಿಲ್ ಟೆಸ್ಟ್ ಎಂಬುದು ಇದು EVSನಲ್ಲಿ ನಾವು ಮೌಲ್ಯಮಾಪನಕ್ಕಾಗಿ ಬಳಸಲಾಗ್ತಾ ಇಲ್ಲ. Yes, here the correct answer is, yes, I think I can move to the right answer. The right answer is option A is right answer here, cooperation. ಸಹಕಾರ ಎಂಬುದು ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ಬಿಕಾಸ್ ದೇರ್ ಆರ್ ಮೆನಿ ಇಂಡಿಕೇಟರ್ಸ್ ಫಾರ್ ಅಸೆಸ್ಮೆಂಟ್ ಇನ್ EVS such as experimentation, then second one is questioning, third one is discussion, fourth one is explanation, then expression, cooperation, yes, then observation and reporting, classification, concern for justice and equality. Yes, these are various indicators for assessment in EVS. So here option A, cooperation is the right answer. Yes, cooperation means accepting strengths and weaknesses, sharing and working with others. In cooperation we are going to work with the others, we are going to share our knowledge. Yes, whatever students don't know, they will learn from the others. It is known as the cooperation. So it is very helpful in assessing EVS. So here option A, cooperation is the right answer. There are also some other indicators such as experimentation means students are going to perform the activities, they are going to handle the things with care. Then also questioning, gaining information, they are going to ask the questions and they are going to increase their knowledge. Discussion, students are expressing their ideas, they are listening to others. Then explanation, they are developing the habit of criticizing. Expression such as verbal expression through body language. Observation and reporting, here they will collect the information, notice the details. Yes, maps, table, charts, they are going to observe. So these are the some other indicators of assessment in EVS. So you need to remember all these indicators. Yes, now let us move to the question number 4. The major objective of education is, yes, option A, reforming the society, option B, making students disciplined, option C, developing inherent abilities or powers of the students, option D, making students followers of the teacher. ಶಿಕ್ಷಣದ ಒಂದು ಪ್ರಮುಖ ಉದ್ದೇಶ ಏನಾಗಿದೆ? ಆಪ್ಷನ್ ಎ ಸಮಾಜವನ್ನು ಸುಧಾರಿಸುವುದು, ಆಪ್ಷನ್ ಬಿ ವಿದ್ಯಾರ್ಥಿಗಳನ್ನು ಶಿಸ್ತುಬದ್ಧರನ್ನಾಗಿ ಮಾಡುವುದು, ಆಪ್ಷನ್ ಸಿ ವಿದ್ಯಾರ್ಥಿಗಳ ಅಂತರ್ಗತ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವುದು, ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಶಿಕ್ಷಕರ ಅನುಯಾಯಿಗಳನ್ನಾಗಿ ಮಾಡುವುದು. ಎಸ್, ಯು ಕ್ಯಾನ್ ಕಮೆಂಟ್ ದ ಆನ್ಸರ್. Yes, here Vanita gave the right answer. Yes, option C, developing inherent abilities of the student. This is right answer because actually the definition of the education is modification of behavior. We want to bring some desirable changes in the students' behavior. This will lead to the reforming the society. So here both options seems correct, but the very nearer to the question is option C, developing inherent abilities of the students. Option D we can eliminate. Option B is also important, but it is a little bit far from the question. So option B also we can eliminate, but here option C is the right answer. ಶಿಕ್ಷಣದ ಮೊದಲ ಮುಖ್ಯ ಉದ್ದೇಶ ಏನಾಗಿದೆ? ಮೊದಲು ವಿದ್ಯಾರ್ಥಿಗಳ ಒಂದು ವರ್ತನೆಯಲ್ಲಿ ಬದಲಾವಣೆಯನ್ನು ತರಬೇಕಾಗಿದೆ. ಸೊ ಈ ಒಂದು ಬದಲಾವಣೆ ವರ್ತನೆಯು ಸಮಾಜದ ಸುಧಾರಣೆಗೆ ಸಹಾಯ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ನಾವು ಆಪ್ಷನ್ ಸಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳ ಅಂತರ್ಗತ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವುದು, ಎಸ್, ಅವರಲ್ಲಿ ಉತ್ತಮವಾದ ಗುಣಗಳನ್ನು ಬೆಳೆಸುವುದರ ಮೂಲಕ
ನಾವು ಅವರಲ್ಲಿನ ಶಕ್ತಿಗಳನ್ನು ಹೊರತರುವುದಕ್ಕೆ, ಸಾಮರ್ಥ್ಯಗಳನ್ನು ಹೊರತರುವುದು ಶಿಕ್ಷಣದ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಇದರಿಂದ ಆಟೋಮೆಟಿಕ್ ಆಗಿ ಸಮಾಜದಲ್ಲಿ ಸುಧಾರಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಎಸ್ ಕ್ವೆಶನ್ ನಂಬರ್ 4, CBCS ಸ್ಟ್ಯಾಂಡ್ಸ್ ಫಾರ್. CBCS ಅಂದರೆ ಎಸ್ ವೆರಿ ಈಸಿ. ಆಪ್ಷನ್ ಎ ಚಾಯ್ಸ್ ಬೇಸ್ಡ್ ಸೆಂಟ್ರಲ್ ಸ್ಕೀಮ್, ಆಪ್ಷನ್ ಬಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ಆಪ್ಷನ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಕ್ರೆಡಿಟ್ ಸ್ಕೀಮ್ಸ್, ಆಪ್ಷನ್ ಡಿ ಕ್ರೆಡಿಟ್ ಬೋರ್ಡ್ ಆಫ್ ಸೆಂಟ್ರಲ್ ಸ್ಪಾನ್ಸರ್ಸ್. ಎಸ್ CBCS ಸ್ಟ್ಯಾಂಡ್ಸ್ ಫಾರ್. ಸೊ ಆಲ್ರೆಡಿ ಈ ಒಂದು ಪ್ರಶ್ನೆ ಎಕ್ಸಾಮ್ನಲ್ಲಿ ಬಂದಿದೆ, UGC ನೆಟ್ಟಲ್ಲಿ ಕೇಳಿದರು CBCS ಅಂತಂದರೆ. Yes, CBCS it stands for ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. Yes, CBCS it stands for choice based credit system. Under the CBCS system, students in higher education they can choose from a list of prescribed elective, core and also selective foundation subjects. And it is going to provide the students with a simple and flexible technique of adaptability. Then it allows the transfer of credits from one form or one college to from one university to other college or university. Now question number 6, the process of learning include which of the following? Option is synthesis and organization of the old and new experiences resulting in a novel pattern. Option B, it includes all activities which leave permanent effect on the individual. Option C, in its simplest form, learning means acquisition, retention and modification of experience. Option D, all of these. ಕಲಿಕೆಯ ಪ್ರಕ್ರಿಯೆಯು ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿರ್ತದೆ? ಆಪ್ಷನ್ ಎ ಹಳೆಯ ಮತ್ತು ಹೊಸ ಅನುಭವಗಳ ಸಂಶ್ಲೇಷಣೆ ಮತ್ತು ಸಂಘಟನೆ, ಕಾದಂಬರಿಯ ಮಾದರಿಯಲ್ಲಿ ಫಲಿತಾಂಶ. ಆಪ್ಷನ್ ಬಿ, ಇದು ವ್ಯಕ್ತಿಯ ಮೇಲೆ ಶಾಶ್ವತ ಪರಿಣಾಮವನ್ನು ಬೀರುವ ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಿದೆ. ಆಪ್ಷನ್ ಸಿ, ಅದರ ಸರಳ ರೂಪದಲ್ಲಿ ಕಲಿಕೆ ಎಂದರೆ ಸ್ವಾಧೀನ, ಧಾರಣ ಮತ್ತು ಅನುಭವದ ಮಾರ್ಪಾಡು. ಆಪ್ಷನ್ ಡಿ, ಇವೆಲ್ಲವೂ ಕೂಡ ಆಗಿವೆ. ಎಸ್, ಯು ಕ್ಯಾನ್ ಕಮೆಂಟ್ ದ ಆನ್ಸರ್ ಇನ್ ಕಮೆಂಟ್ ಬಾಕ್ಸ್ ಫಾರ್ ಕ್ವೆಶನ್ ನಂಬರ್ 6. ಎಸ್, ಹಿಯರ್ ದ ಲರ್ನಿಂಗ್ ಮೀನ್ಸ್, ಎಸ್ ಆಸ್ ವಿ ಆಲ್ ನೋ, the learning means here we are going to synthesis or we are going to organize the old information and also the available new information. We are going to take our experiences. Yes, Vanita is saying option D. And it also includes all the activities which are permanent, yes, to the individuals. Yes, once we learn good characters, yes, we are going to follow these characters throughout our life. ಎಸ್, ಒಂದು ಸಾರಿ ನಾವು ಒಳ್ಳೆಯ ಗುಣಗಳನ್ನು ಶಿಕ್ಷಣದಿಂದ ಕಲಿತ್ಕೊಂಡ್ರೆ ನಾವು ಜೀವನ ಪೂರ್ತಿಯ ಉತ್ತಮ ಗುಣಗಳನ್ನು ಫಾಲೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಲರ್ನಿಂಗ್ ಮೀನ್ಸ್ ಅಕ್ವಿಜಿಷನ್, ರಿಟೆನ್ಷನ್ ಆ್ಯಂಡ್ ಮಾಡಿಫಿಕೇಷನ್ ಆಫ್ ಎಕ್ಸ್ಪೀರಿಯನ್ಸಸ್. ಥ್ರೂ ದ ಎಜುಕೇಷನ್ we are going to learn new concepts, you are going to get the information, then we are going to retain it, then we are going to bring changes in our behavior. Yes, ಶಿಕ್ಷಣದಿಂದ ಕಲಿಕೆಯಿಂದ ನಾವು ಹೊಸ ವಿಷಯಗಳನ್ನು ಕಲಿತ್ಕೊಳ್ತಾ ಇದ್ದೀವಿ, ಉತ್ತಮ ಗುಣಗಳನ್ನು ಕಲಿತ್ಕೊಳ್ತಾ ಇದ್ದೀವಿ. ಸೊ ಅವುಗಳನ್ನು ನಾವು ನೆನಪಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಕಲಿಕೆ ಅಂತಂದರೆ ಇವೆಲ್ಲವೂ ಕೂಡ ಆಗಿವೆ. ಸೊ ಆಲ್ ಆಫ್ ದೀಸ್ ಇಸ್ ದ ರೈಟ್ ಆನ್ಸರ್. ಸೊ ಹಿಯರ್ ಆಪ್ಷನ್ ಡಿ ಇಸ್ ದ ರೈಟ್. Yes, question number 7. A teacher generally asks questions to his pupils during the lecture. Why? Yes, in our daily classes we observe, yes, our teacher is going to ask questions to the students. What is the main purpose of asking questions to the students? ಎಸ್, ಉಪನ್ಯಾಸದ ಸಮಯದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಯಾಕೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ? ಎಸ್, ಪದೇ ಪದೇ ನೀವು ಕೂಡ ಶಿಕ್ಷಕರಾಗಿದ್ದರೆ ವಿದ್ಯಾರ್ಥಿಗಳಿಗೆ ಮೇಲಿಂದ ಮೇಲೆ 10 ನಿಮಿಷಗಳಿಗೊಮ್ಮೆ 15 ನಿಮಿಷಗಳಿಗೊಮ್ಮೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ. ಸೊ ಇದರ ಮುಖ್ಯ ಉದ್ದೇಶ ಏನಾಗಿದೆ? ಆಪ್ಷನ್ ಎ, ಆರ್ ಸ್ಟೂಡೆಂಟ್ಸ್ ಲಿಸ್ನಿಂಗ್ ಟು ದ ಲೆಕ್ಚರ್ ಅಟೆಂಟಿವ್ಲಿ. ಎಸ್, ಟೀಚರ್ ವಾಂಟ್ಸ್ ಟು ನೋ ವೆದರ್ ದ ಸ್ಟೂಡೆಂಟ್ಸ್ ಆರ್ ಲಿಸನಿಂಗ್ ಆರ್ ನೋ. ಸೊ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಅವರು ಗಮನವಿಟ್ಟು ಕೇಳ್ತಾ ಇದ್ದಾರೆ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ತಾ ಇದ್ದಾರೆ. ಸೊ ಆಪ್ಷನ್ ಬಿ, ಟು ನೋ ವಿಚ್ ಸ್ಟೂಡೆಂಟ್ ಈಸ್ ಬ್ರಿಲಿಯಂಟ್ ಒನ್.
ಎಸ್ ಟೀಚರ್ ವಾಂಟ್ಸ್ ಟು ನೋ ದ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಶಿಕ್ಷಕರು ಅದರಲ್ಲಿ ಬ್ರಿಲಿಯಂಟ್ ಉತ್ತಮ ಜ್ಞಾನವನ್ನು ಹೊಂದಿದ ವಿದ್ಯಾರ್ಥಿಯನ್ನು ಫೈಂಡ್ ಔಟ್ ಮಾಡಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಸಿ, ಟು ನೋ ವೆದರ್ ದ ಸ್ಟೂಡೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಲೆಕ್ಚರ್ ಆರ್ ನಾಟ್. ಇಲ್ಲಿ ವಿದ್ಯಾರ್ಥಿಗಳು ಉಪನ್ಯಾಸವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಟು ಹೆಲ್ಪ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟು ನೋ ವೆದರ್ ದ ಸ್ಟೂಡೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ or not. For this purpose the teacher is going to ask questions to the students. So the teacher wants to know whether the student is understanding or not. ಶಿಕ್ಷಕರಿಗೆ ಶಿಕ್ಷಣದ ಮುಖ್ಯ ಉದ್ದೇಶ ಶಿಕ್ಷಕರ ತರಗತಿಯ ಒಂದು ಮುಖ್ಯ ಉದ್ದೇಶ ಏನು, ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅರ್ಥ ಮಾಡಿಸುವುದು. ಸೊ ಹೀಗಾಗಿ ತಾವು ಹೇಳುವ ವಿಷಯ ವಿದ್ಯಾರ್ಥಿಗಳಿಗೆ ಅರ್ಥವಾಗುತ್ತಿದೆ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷೆ ಮಾಡಲು ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಎಸ್, ನೌ ಕ್ವೆಶ್ಚನ್ ನಂಬರ್ 8. ಅಚೀವ್ಮೆಂಟ್ ಟೆಸ್ಟ್ ಆರ್ ಕಾಮನ್ಲಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್. Option A, making selections for a specific job. Yes, to join the job we are using these achievement tests. Option B, selecting candidates for a course. Yes, to select the candidates we are going to conduct achievement test. Option C, to identify the strengths and weaknesses of the learners. Option D, assessing the amount of learning after the teaching. Yes, what is the main aim of this achievement test? ಸೊ ಈ ಅಚೀವ್ಮೆಂಟ್ ಟೆಸ್ಟ್ಗಳನ್ನು ಸಾಧನಾ ಪರೀಕ್ಷೆಗಳಂತ ಕರಿತೀವಿ. ಸೊ ಈ ಸಾಧನೆ ಪರೀಕ್ಷೆಗಳ ಮುಖ್ಯ ಉದ್ದೇಶ ಏನಾಗಿದೆ, ಯಾವುದಕ್ಕಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಪ್ಷನ್ ಎ, ನಿರ್ದಿಷ್ಟ ಕೆಲಸಕ್ಕಾಗಿ ಆಯ್ಕೆಯನ್ನು ಮಾಡುವುದು. ಸೊ ಯಾವುದೇ ಒಂದು ಕೆಲಸಕ್ಕಾಗಿ ಆಯ್ಕೆ ಮಾಡಲು ಸಾಧನಾ ಪರೀಕ್ಷೆನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಪ್ಷನ್ ಬಿ, ಕೋರ್ಸ್ಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು. ಆಪ್ಷನ್ ಸಿ, ಕಲಿಯುವವರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸಲು. ಆಪ್ಷನ್ ಡಿ, ಬೋಧನೆಯ ನಂತರ ಕಲಿಕೆಯ ಪ್ರಮಾಣವನ್ನು ನಿರ್ಣಯಿಸಲು. ಸೊ ಯಾವುದಕ್ಕಾಗಿ ನಾವು ಇಲ್ಲಿ ಸಾಧನೆಯ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಎಸ್, ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ದೀಸ್ ಅಚೀವ್ಮೆಂಟ್ ಟೆಸ್ಟ್ to assess the amount of learning after the teaching. So after completing the teaching, the teacher wants to know whether the students have understood or not. To check this knowledge level, to check the understanding level of the students, the teacher is going to conduct achievement test. So ಶಿಕ್ಷಕರು ತಮ್ಮ ಬೋಧನೆಯನ್ನು ಮುಗಿಸಿದ ನಂತರ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದ್ದಾರೆ ಎಂಬುದನ್ನು ಪರೀಕ್ಷೆ ಮಾಡಲು ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಅಚೀವ್ಮೆಂಟ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಡಿ, ಬೋಧನೆಯ ನಂತರ ಕಲಿಕೆಯ ಪ್ರಮಾಣವನ್ನು ನಿರ್ಣಯಿಸುವುದು. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. So achievement tests are universally used in the classroom mainly for the following purposes. First one is to measure whether the students possess the prerequisite skills needed to succeed in any unit or whether the students have achieved the objective of the planned instruction. Yes, ಈ ಒಂದು ಪ್ರತಿಯೊಂದು ಲೆಸನ್ಗೆ ತನ್ನದೇ ಆದ ಉದ್ದೇಶಗಳಿರ್ತವೆ. ಸೊ ಎಲ್ಲ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಶಿಕ್ಷಕರು ಅಚೀವ್ಮೆಂಟ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಟು ಮಾನಿಟರ್ ದ ಸ್ಟೂಡೆಂಟ್ಸ್ ಲರ್ನಿಂಗ್, ಟು ಪ್ರೊವೈಡ್ ಆನ್ಗೋಯಿಂಗ್ ಫೀಡ್ಬ್ಯಾಕ್ ಟು ಬೋತ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಡ್ಯೂರಿಂಗ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಈ ಒಂದು ಬೋಧನಾ ಕಲಿಕೆ ವಿಧಾನದಲ್ಲಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಫೀಡ್ಬ್ಯಾಕನ್ನು ನೀಡುವ ಸಲುವಾಗಿ ಅಚೀವ್ಮೆಂಟ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಟು ಐಡೆಂಟಿಫೈ ದ ಸ್ಟೂಡೆಂಟ್ಸ್ ಲರ್ನಿಂಗ್ ಡಿಫಿಕಲ್ಟೀಸ್. ಸೊ ಈ ಒಂದು ಬೋಧನೆಯ ಕಾರ್ಯದಲ್ಲಿ ವಿದ್ಯಾರ್ಥಿಗಳಿಗಿರುವ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಕೂಡ ಈ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಟು ಅಸೈನ್ ಗ್ರೇಡ್ಸ್, ಜೊತೆಗೆ ಗ್ರೇಡ್ಗಳನ್ನು ನೀಡುವ ಸಲುವಾಗಿ ಕೂಡ ಈ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. Question number 9. In the final analysis, teaching must be thought of mainly as a process of. Option A, asking questions and evaluating the learning. Option B, directing the activities of pupils. Option C, hearing the recitation of pupils. Option D, all of these. So what do you mean by teaching? ಎಸ್, ಅಂತಿಮ ವಿಶ್ಲೇಷಣೆಯಲ್ಲಿ ಬೋಧನೆಯನ್ನು ಮುಖ್ಯವಾಗಿ ಒಂದು ಪ್ರಕ್ರಿಯೆಯಿಂದ ಪರಿಗಣಿಸಬೇಕು. ಹಾಗಾದರೆ ಆಪ್ಷನ್ ಎ, ಪ್ರಶ್ನೆಗಳನ್ನು ಕೇಳುವುದು ಮತ್ತು ಕಲಿಕೆಯ ಮೌಲ್ಯಮಾಪನ. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದು. ಆಪ್ಷನ್ ಸಿ, ವಿದ್ಯಾರ್ಥಿಗಳ ಪಠಣವನ್ನು ಕೇಳುವುದು.
ಹಾಗಾದರೆ ಶಿಕ್ಷಣ ಅಂದರೆ ಬೋಧನೆ ಅಂದರೆ ಏನು? ಬೋಧನೆಗೆ ಒಂದು ಅತ್ಯದ್ಭುತವಾದ ವ್ಯಾಖ್ಯೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಡೈರೆಕ್ಟಿಂಗ್ ದ ಆಕ್ಟಿವಿಟೀಸ್ ಆಫ್ ದ ಪುಪಿಲ್ಸ್ ಈಸ್ ದ ರೈಟ್ ಆನ್ಸರ್. Yes, teaching means, yes, it is not just a lecture. Yes, here we are going to direct the activities of pupils. ಈ ಒಂದು ಬೋಧನೆಯ ಕಾರ್ಯದಲ್ಲಿ ನಾವು ಸುಮ್ಮನೆ ನಿಂತು ಪಾಠ ಮಾಡಿ ಬರ್ತಾ ಇಲ್ಲ. ಸೊ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ತಾ ಇದ್ದಾರೆ ಅಥವಾ ಇಲ್ಲವೇ, ವಿದ್ಯಾರ್ಥಿಗಳ ಸಮಸ್ಯೆಗಳು ಏನಿವೆ, ಸೊ ಇವುಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ತಾ ಇದ್ದೀವಿ. ಇದರ ಮೂಲಕ ವಿದ್ಯಾರ್ಥಿಗಳಿಗೆ ನಿರ್ದೇಶನಗಳನ್ನು ನೀಡ್ತಾ ಇದ್ದೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಸರಿಯಾಗಿದೆ. ಎಸ್ ಕ್ವೆಶನ್ ನಂಬರ್ 10. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಕ್ವಾಲಿಟಿ ಆಫ್ ಎ ಟೀಚರ್? ಆಪ್ಷನ್ ಎ ಪ್ರೆಸೆಂಟಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್ ಇನ್ ಆನ್ ಎಫೆಕ್ಟಿವ್ ಮ್ಯಾನರ್ ವಿತ್ ಕ್ಲಿಯರ್ ಎಕ್ಸ್ಪ್ಲೇನಿಂಗ್ ಲೀಡಿಂಗ್ ಟು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮ್ಯಾಟರ್. Option B, he should be trained to various teaching methodologies. Option C, he should know the child psychology. Option D, all of these. ಈ ಕೆಳಗಿನಲ್ಲಿ ಯಾವುದು ಶಿಕ್ಷಕರ ಗುಣಮಟ್ಟವಾಗಿದೆ? ಆಪ್ಷನ್ ಎ, ಅವರು ವಿಷಯವನ್ನು ಪರಿಣಾಮಕಾರಿ ರೀತಿಯಲ್ಲಿ ಸ್ಪಷ್ಟವಾಗಿ ವಿವರಿಸುವ ಮೂಲಕ ವಿಷಯದ ಬಗ್ಗೆ ಉತ್ತಮ ತಿಳುವಳಿಕೆಗೆ ದಾರಿ ಮಾಡಿಕೊಡುತ್ತಾರೆ. ಆಪ್ಷನ್ ಬಿ, ಅವರು ವಿವಿಧ ಬೋಧನಾ ವಿಧಾನಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಆಪ್ಷನ್ ಸಿ, ಅವರು ಮಕ್ಕಳ ಮನೋವಿಜ್ಞಾನವನ್ನು ತಿಳಿದಿರಬೇಕು. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 10 ಈಸ್ ಎಸ್ ಆಪ್ಷನ್ ಎ, ಈ ಪ್ರೆಸೆಂಟಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್ ಇನ್ ಆನ್ ಎಫೆಕ್ಟಿವ್ ಮ್ಯಾನರ್ ವಿತ್ ಕ್ಲಿಯರ್ ಎಕ್ಸ್ಪ್ಲೇನಿಂಗ್ ಲೀಡಿಂಗ್ ಟು ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮ್ಯಾಟರ್. ಎಸ್, ವನಿತಾ ಅವರು ಹೇಳಿದಂತೆ ಇಲ್ಲಿ ಆಪ್ಷನ್ ಎ ಏನಾಗಿದೆ, ಸರಿಯಾಗಿದೆ. ಸೊ ಯಾವುದೇ ಒಬ್ಬ ಶಿಕ್ಷಕ ತಾವು ಕಲಿಸುವ ವಿಷಯವನ್ನು ಆದಷ್ಟು ಪರಿಣಾಮಕಾರಿ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಬೇಕು. ಸೊ ಇಲ್ಲಿ ಪರಿಣಾಮಕಾರಿ ರೀತಿ ಅಂತಂದರೆ ತಾವು ಏನು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತಿರಬೇಕು. ವಿದ್ಯಾರ್ಥಿಗಳು ಅದರ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಸೊ ಹಾಗಾಗಿ ಇವರಿಗೆ ನಾವು ಏನಂತೀವಿ, ಇದೊಂದು ಶಿಕ್ಷಕರ ಉತ್ತಮ ಗುಣಮಟ್ಟವಾಗಿದೆ. ಎಸ್, ಇಫ್ ದ ಟೀಚರ್ ಈಸ್ ದ ಪ್ರೆಸೆಂಟಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್ ವೆಲ್ and also he is teaching in very effective manner, then it is the good quality of a teacher. Yes, question number 11. Dyslexia is associated with, yes, mental disorder, behavioral disorder, reading disorder. Option C, writing disorder. Yes, ಇಲ್ಲಿ ಡಿಸ್ಲೆಕ್ಸಿಯಾ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಮಾನಸಿಕ ಅಸ್ವಸ್ಥತೆ. ಆಪ್ಷನ್ ಬಿ, ವರ್ತನೆಯ ಅಸ್ವಸ್ಥತೆ. ಆಪ್ಷನ್ ಸಿ, ಓದುವ ಅಸ್ವಸ್ಥತೆ. ಆಪ್ಷನ್ ಡಿ, ಬರವಣಿಗೆ ಅಸ್ವಸ್ಥತೆ. ಸೊ ಆಲ್ರೆಡಿ ಈ ಒಂದು ಪ್ರಶ್ನೆ TET-ನಲ್ಲಿಯೂ ಕೂಡ ಬರ್ತದೆ. ಸೊ KSET-ನಲ್ಲಿ ಕೂಡ ಬರ್ತದೆ. ಆಲ್ರೆಡಿ TET-ನಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಸ್, ಇಲ್ಲಿ ಕ್ವೆಶನ್ ನಂಬರ್ 11, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಎಸ್, ದ ಡಿಸ್ಲೆಕ್ಸಿಯಾ ಇಟ್ ಈಸ್ ರಿಲೇಟೆಡ್ ಟು ರೀಡಿಂಗ್ ಡಿಸಾರ್ಡರ್. ಅಂದರೆ ಹಿಯರ್ ದ ಸ್ಟೂಡೆಂಟ್ಸ್ ಆರ್ ಫೀಲಿಂಗ್ ಡಿಫಿಕಲ್ಟ್ ಟು ಫೈಂಡ್ ದ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವೊಂದು ಸಲ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ಸ್ಪೆಲ್ಲಿಂಗ್ಗಳನ್ನು ಗುರುತಿಸುವಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಸ್ಪಷ್ಟವಾಗಿ ಓದ್ತಾ ಇಲ್ಲ. ಸೊ ಅದಕ್ಕೆ ನಾವು ಏನಂತ ಇದ್ದೀವಿ, ಡಿಸ್ಲೆಕ್ಸಿಯಾ. ಸೊ ಹೀಗಾಗಿ ಡಿಸ್ಲೆಕ್ಸಿಯಾ ಎಂಬುದು ಓದುವ ಅಸ್ವಸ್ಥತೆಗೆ ಸಂಬಂಧಿಸಿದೆ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಡಿಸ್ಲೆಕ್ಸಿಯಾ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ರೀಡಿಂಗ್ ಡಿಸಾರ್ಡರ್. Yes, it refers to difficulty in reading, writing and also spelling. ಸೊ ಇಲ್ಲಿ ವಿದ್ಯಾರ್ಥಿಗಳು ಓದುವಲ್ಲಿ, ಬರೆಯುವಲ್ಲಿ ಮತ್ತು ಕೆಲವು ಸ್ಪೆಲ್ಲಿಂಗ್ಗಳನ್ನು ಗುರುತಿಸುವಲ್ಲಿ ಡಿಫಿಕಲ್ಟಿಯನ್ನು ಎದುರಿಸ್ತಾ ಇದ್ದಾರೆ. ಸೊ ಕೆಲವು ವಿದ್ಯಾರ್ಥಿಗಳು some students they are unable to read, they are unable to interpret, they are unable to understand the letters and words. ಕೆಲವು ವಿದ್ಯಾರ್ಥಿಗಳಿಗೆ ಈ ಒಂದು ಅಲ್ಫಾಬೆಟ್ಸ್ಗಳನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಲೆಟರ್ಗಳನ್ನು ನಂಬರ್ಸ್ಗಳನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಅವುಗಳನ್ನ ಅರ್ಥ ಮಾಡಿಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವೇನಂತೀವಿ, ರೀಡಿಂಗ್ ಡಿಸಾರ್ಡರ್. ಎಸ್, ಕ್ವೆಶನ್ ನಂಬರ್ 12. ಫಾರ್ ಎನ್ ಎಫಿಷಿಯಂಟ್ ಆ್ಯಂಡ್ ಡ್ಯೂರೇಬಲ್ ಲರ್ನಿಂಗ್, ಲರ್ನರ್ ಶುಡ್ ಹ್ಯಾವ್. Option A, ability to learn only. Option B, requisite level of motivation only. Option C, opportunities to learn only. Option D, desired level of ability and motivation. Yes, ಇಲ್ಲಿ
ಎಫಿಷಿಯಂಟ್ ಆ್ಯಂಡ್ ಡ್ಯೂರೇಬಲ್ ಲರ್ನಿಂಗಾಗಿ, ದಕ್ಷ ಮತ್ತು ಬಾಳಿಕೆ ಬರುವ ಕಲಿಕೆಗಾಗಿ, ಇಲ್ಲಿ ಬಾಳಿಕೆ ಬರುವಂತಂದರೆ ಹೆಚ್ಚಿನ ಕಾಲದವರೆಗೆ ನೆನಪಿಡಲು ಕಲಿಯುವವರು ಏನನ್ನು ಹೊಂದಿರಬೇಕು. ಸೊ ಶಿಕ್ಷಕರು ಕಲಿಸಿದ ವಿಷಯಗಳನ್ನು ದಕ್ಷವಾಗಿ ಮತ್ತು ಹೆಚ್ಚಿನ ಸಮಯದವರೆಗೆ ನೆನಪಿಟ್ಟುಕೊಳ್ಳಬೇಕಂತಂದರೆ ಕಲಿಯುವರು ಏನನ್ನು ಹೊಂದಿರಬೇಕು. ಆಪ್ಷನ್ ಎ ಕಲಿಯುವ ಸಾಮರ್ಥ್ಯವನ್ನು ಮಾತ್ರ ಹೊಂದಿರಬೇಕು. ಆಪ್ಷನ್ ಬಿ ಅಗತ್ಯ ಮಟ್ಟದ ಪ್ರೇರಣೆ ಕೂಡ ಅವಶ್ಯಕವಾಗಿದೆ. ಆಪ್ಷನ್ ಸಿ ಕಲಿಯಲು ಮುಕ್ತ ಅವಕಾಶಗಳಿರಬೇಕು. ಆಪ್ಷನ್ ಡಿ ಸಾಮರ್ಥ್ಯ ಮತ್ತು ಪ್ರೇರಣೆಯ ಅಪೇಕ್ಷಿತ ಮಟ್ಟ. ಸೊ ಇಲ್ಲಿ ಕೆಲವು ನಿಮಗೆ ಆದಷ್ಟು ಎಲ್ಲ ಆಪ್ಷನ್ಸ್ಗಳು ಸರಿಯಾಗಿಯೇ ಅನ್ನಿಸ್ತಾ ಇವೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ 4 ಆಪ್ಷನ್ಸ್ಗಳನ್ನು ಇನ್ನೊಮ್ಮೆ ಸರಿಯಾಗಿ ಓದಿ ಸ್ವಲ್ಪ ಕಂಪೇರ್ ಮಾಡಿ ಪ್ರಶ್ನೆಗೆ ಅತಿ ಹತ್ತಿರವಾದ ಉತ್ತರವನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಫಾರ್ ಎನ್ ಎಫಿಷಿಯಂಟ್ ಆ್ಯಂಡ್ ಡ್ಯೂರೇಬಲ್ ಲರ್ನಿಂಗ್ ಲರ್ನರ್ ಶುಡ್ ಹ್ಯಾವ್. Yes, here the right answer will be option D, desired level of ability and also motivation. ಸೊ ವಿದ್ಯಾರ್ಥಿಗಳು ಅಪೇಕ್ಷಿತ ಮಟ್ಟದ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಪ್ರೇರಣೆಯನ್ನು ಕೂಡ ಹೊಂದಿರಬೇಕು. ಆವಾಗ ಅವರು ಕಲಿಯುವ ವಿಷಯ ಹೆಚ್ಚಿನ ಸಮಯದವರೆಗೆ ನೆನಪಿಟ್ಕೊಳ್ಬೋದು. ಸೊ ಇಫ್ ದ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಡಿಸೈರೇಬಲ್ ಲೆವೆಲ್ ಆಫ್ ಎಬಿಲಿಟಿ ಆ್ಯಂಡ್ ಆಲ್ಸೋ ಮೋಟಿವೇಶನ್, ದೆನ್ ದೇ ಕ್ಯಾನ್ ಲರ್ನ್ ಇನ್ ಆನ್ ಎಫಿಷಿಯಂಟ್ ವೇ. ಸೊ ಹಿಯರ್ option D is the right answer. Yes, question number 13. CIET stands for. CIET ಅಂದರೆ yes, option A Center for Integrated Education and Technology. Option B Central Institute for Engineering and Technology. Option C Central Institute for Education Technology. Option D Center for Integrated Evaluation Techniques. ಎಸ್, ಹಲವಾರು ಬಾರಿ ಈ ಒಂದು ಪ್ರಶ್ನೆಯು ಕೂಡ ರಿಪೀಟ್ ಆಗಿದೆ. CIET. ಸೊ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಈ ಒಂದು ಪ್ರಶ್ನೆ ಬರ್ತಾನೆ ಇರ್ತದೆ. ಸೊ CIET ಅಂತಂತಂದರೆ ಎಸ್ ಹಿಯರ್ ನೀವು ಕೂಡ ಆನ್ಸರ್ಸನ್ನು ಕಮೆಂಟ್ ಮಾಡ್ಬೋದು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನಲ್ ಟೆಕ್ನಾಲಜಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, CIET. So CIET stands for Central Institute of Educational Technology. Yes, please remember it is an autonomous organization and it is formed under NCRT, National Council of Educational Research and Training. And the main purpose of this CIET is promoting the use of mass media technology in the education. It wants to improve the quality of education through mass media. Yes, now question number 14. Suppose a student wants to share his problem with his teacher and he visits the teacher's house. For the purpose the teacher should. Yes, here the students want to share his personal problems with the teacher and already he has reached the teacher's house. Then the teacher should, option A, contact the student's parents and solve the problem. Option B, suggest him that he should never visit his house. Option C, suggest him to meet the principal and solve the problem. Option D, extend reasonable help and boost his moral. ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನಲ್ಲಿರುವ ಸಮಸ್ಯೆಗಳನ್ನು ಶಿಕ್ಷಕರೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದಾನೆ. ಇದಕ್ಕಾಗಿ ಅವನು ಶಿಕ್ಷಕರ ಮನೆಗೆ ಭೇಟಿ ನೀಡಿದ್ದಾನೆ. ಆಗ ಶಿಕ್ಷಕರು ಏನು ಮಾಡಬೇಕಾಗ್ತಾ ಇದೆ? ಆಪ್ಷನ್ ಎ, ವಿದ್ಯಾರ್ಥಿಯ ಪೋಷಕರನ್ನು ಸಂಪರ್ಕಿಸಿ ಅವನ ಸಮಸ್ಯೆಯನ್ನು ಪರಿಹರಿಸಬೇಕು. ಆಪ್ಷನ್ ಬಿ, ಅವನು ತನ್ನ ಮನೆಗೆ ಎಂದಿಗೂ ಭೇಟಿ ನೀಡಬಾರದೆಂದು ಸೂಚಿಸಬೇಕು. ಆಪ್ಷನ್ ಸಿ, ಪ್ರಾಂಶುಪಾಲರನ್ನು ಭೇಟಿಯಾಗಿ ಸಮಸ್ಯೆಯನ್ನು ಪರಿಹರಿಸಲು ಸೂಚಿಸಬೇಕು. ಆಪ್ಷನ್ ಡಿ, ಸಮಂಜಸವಾದ ಸಹಾಯವನ್ನು ವಿಸ್ತರಿಸಿ ಅವನ ನೈತಿಕತೆಯನ್ನು ಹೆಚ್ಚಿಸಬೇಕು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ದ ಟೀಚರ್ ಶುಡ್ ಎಕ್ಸ್ಟೆಂಡ್ ರೀಸನೇಬಲ್ ಹೆಲ್ಪ್ ಆ್ಯಂಡ್ ಬೂಸ್ಟ್ ಈಸ್ ಮಾರಲ್. ಇಲ್ಲಿ ಶಿಕ್ಷಕರು ಸಮಂಜಸವಾದ ತಮಗೆ ಸಾಧ್ಯವಾದ ಸಹಾಯವನ್ನು ವಿದ್ಯಾರ್ಥಿಗೆ ಮಾಡಿ ಅವನ ಒಂದು ನೈತಿಕತೆಯನ್ನು ಹೆಚ್ಚಿಸಬೇಕಾಗ್ತಾ ಇದೆ. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಎಸ್, ಕ್ವೆಶ್ಚನ್ ನಂಬರ್ 15. Interaction inside the classroom should generate. Option A, argument. Option B, information. Option C, ideas. Option D, controversy. ತರಗತಿಯ ಒಳಗಿನ ಪರಸ್ಪರ ಕ್ರಿಯೆಯು ಯಾವುದನ್ನು ಉತ್ಪಾದಿಸಬೇಕು? ಆಪ್ಷನ್ ಎ, ವಾದ. ಆಪ್ಷನ್ ಬಿ, ಮಾಹಿತಿ. ಆಪ್ಷನ್ ಸಿ, ಕಲ್ಪನೆಗಳು.
ಆಪ್ಷನ್ ಡಿ ವಿವಾದ. ಎಸ್, ಇಂಟ್ರಾಕ್ಷನ್ ಇನ್ಸೈಡ್ ದ ಕ್ಲಾಸ್ ರೂಮ್ ಶುಡ್ ಜನರೇಟ್ ಐಡಿಯಾಸ್. ಸೊ ತರಗತಿಯ ಒಳಗಿನ ಪರಸ್ಪರ ಕ್ರಿಯೆಯು ಹೊಸ ಕಲ್ಪನೆಗಳನ್ನು ಉತ್ಪಾದಿಸಬೇಕು. ಸೊ ಹಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐಡಿಯಾಸ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಕ್ವೆಶನ್ ನಂಬರ್ 16. At the primary school stage, most of the teachers should be women because, yes, we have observed it. Yes, when you visit primary schools, most of the students will be women only. Yes, why? Option A, they can teach children better than men. Yes, women can teach well compared to men. Option B, women know basic content better than men. Option C, they are available on lower salaries. ಆಪ್ಷನ್ ಡಿ, ದೇ ಕ್ಯಾನ್ ಡೀಲ್ ವಿತ್ ಚಿಲ್ಡ್ರನ್ ವಿತ್ ಲವ್ ಆ್ಯಂಡ್ ಅಫೆಕ್ಷನ್. ಎಸ್, ನಾವು ಹೆಚ್ಚಿನ ಪ್ರಾಥಮಿಕ ಶಾಲಾ ಶಿಕ್ಷಣ ಕೇಂದ್ರಗಳನ್ನು ನೋಡಿದರೆ ಹೆಚ್ಚಿನ ಶಿಕ್ಷಕರು ಮಹಿಳೆಯರೇ ಆಗಿರ್ತಾರೆ. ಏಕೆಂದರೆ ಆಪ್ಷನ್ ಎ, ಮಹಿಳೆಯರು ಪುರುಷರಿಗಿಂತ ಹೆಚ್ಚಾಗಿ ಚೆನ್ನಾಗಿ ಕಲಿಸಬಹುದು. ಆಪ್ಷನ್ ಬಿ, ಮಹಿಳೆಯರು ಮೂಲಭೂತ ವಿಷಯವನ್ನು ಪುರುಷರಿಗಿಂತ ಚೆನ್ನಾಗಿ ತಿಳಿದಿರ್ತಾರೆ. ಆಪ್ಷನ್ ಸಿ, ಕಡಿಮೆ ಸಂಬಳದಲ್ಲಿ ಮಹಿಳಾ ಶಿಕ್ಷಕರು ದೊರೀತಾ ಇದ್ದಾರೆ. ಆಪ್ಷನ್ ಡಿ, ಮಹಿಳೆಯರು ಮಕ್ಕಳೊಂದಿಗೆ ಪ್ರೀತಿಯಿಂದ ವ್ಯವಹರಿಸ್ತಾ ಇದ್ದಾರೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ವುಮೆನ್ ಕ್ಯಾನ್ ಡೀಲ್ ವಿತ್ ಚಿಲ್ಡ್ರನ್ ವಿತ್ ಲವ್ ಆ್ಯಂಡ್ ಅಫೆಕ್ಷನ್. ಎಸ್, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್, ಶಿ ಈಸ್ ಹ್ಯಾವಿಂಗ್ ಮೋರ್ ಅಫೆಕ್ಷನ್ ಆ್ಯಂಡ್ ಮೋರ್ ಲವ್ ವಿತ್ ದ ಚಿಲ್ಡ್ರನ್. ಸೊ ಇಲ್ಲಿ ಪುರುಷರೊಂದಿಗೆ ಹೋಲಿಸಿದರೆ ಮಹಿಳೆಯರು ಮಕ್ಕಳೊಂದಿಗೆ ಹೆಚ್ಚು ಪ್ರೀತಿಯಿಂದ ಹೆಚ್ಚು ಕಾಳಜಿಯಿಂದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಸೊ ಪ್ರೈಮರಿ ಮಕ್ಕಳಿಗೆ ನಾವು ಹೆಚ್ಚು ಪ್ರೀತಿಯನ್ನು ಹೆಚ್ಚು ಕಾಳಜಿಯನ್ನು ತೋರಿಸಿದಂತೆ ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿತಾ ಇದ್ದಾರೆ. ಸೊ ಹೀಗಾಗಿ ಹೆಚ್ಚಿನ ಶಿಕ್ಷಕರು ಮಹಿಳೆಯರೇ ಆಗಿರ್ತಾರೆ. Yes, the same is there here. You can just pause the video and read this explanation. Question number 17. Environmental education should be taught in schools because option A, it will affect environmental pollution. Option B, it is important part of life. Option C, it will provide job to the teachers. Option D, we cannot escape from the environment. Yes, why we should provide environmental education to the students? ನಾವು ಯಾಕೆ ಪರಿಸರದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ನೀಡ್ತಾ ಇದ್ದೀವಿ? ಆಪ್ಷನ್ ಎ, ಇದು ಪರಿಸರ ಮಾಲಿನ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಆಪ್ಷನ್ ಬಿ, ಇದು ಪರಿಸರವು ಜೀವನ ಒಂದು ಪ್ರಮುಖ ಭಾಗವಾಗಿದೆ. ಆಪ್ಷನ್ ಸಿ, ಇದು ಶಿಕ್ಷಕರಿಗೆ ಕೆಲಸ ನೀಡ್ತಾ ಇದೆ. ಆಪ್ಷನ್ ಡಿ, ನಾವು ಪರಿಸರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಸ್, ಇಲ್ಲಿ ವಿಶಾಖ ಅವರು ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಎನ್ವೈರ್ಮೆಂಟಲ್ ಎಜುಕೇಷನ್ ಇಟ್ ಈಸ್ ಟಾಟ್ ಇನ್ ಸ್ಕೂಲ್ ಬಿಕಾಸ್ environment it is also an important part of life. Without an environment there is no human life. So we should give education regarding environment. So ಇಲ್ಲಿ ಪರಿಸರ ಇಲ್ಲದೆ ಮಾನವ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಪರಿಸರ ಎಂಬುದು ಮಾನವನ ಜೀವನದ ಅತ್ಯಂತ ಪ್ರಮುಖ ಭಾಗವಾಗಿದೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ, ಪರಿಸರದ ಸಂರಕ್ಷಣೆಯ ಬಗ್ಗೆ, ಪರಿಸರದ ಮಾಲಿನ್ಯದ ಬಗ್ಗೆ ತಿಳಿದುಕೊಳ್ಳಲೇಬೇಕಾಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಸರಿಯಾಗಿದೆ. ಎಸ್, ನೌ ಕ್ವೆಶ್ಚನ್ ನಂಬರ್ 18. ವಿಚ್ ಒನ್ ಇಸ್ ದ ಹೈಯೆಸ್ಟ್ ಆರ್ಡರ್ ಆಫ್ ಲರ್ನಿಂಗ್? ಆಪ್ಷನ್ ಎ, ಚೈನ್ ಲರ್ನಿಂಗ್. ಆಪ್ಷನ್ ಬಿ, ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್. ಆಪ್ಷನ್ ಸಿ, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್. ಆಪ್ಷನ್ ಡಿ, ಕಂಡೀಷನ್ಡ್ ರಿಫ್ಲೆಕ್ಸ್ ಲರ್ನಿಂಗ್. ಕಲಿಕೆಯ ಅತ್ಯುನ್ನತ ಕ್ರಮ ಯಾವುದು? ಆಪ್ಷನ್ ಎ, ಚೈನ್ ಕಲಿಕೆ. ಆಪ್ಷನ್ ಬಿ, ಸಮಸ್ಯೆ ಪರಿಹರಿಸುವ ಕಲಿಕೆ. ಆಪ್ಷನ್ ಸಿ, ಪ್ರಚೋದನೆ ಪ್ರತಿಕ್ರಿಯೆ ಕಲಿಕೆ. ಆಪ್ಷನ್ ಡಿ, ನಿಯಮಾಧೀನ ಪ್ರತಿಫಲಿತ ಕಲಿಕೆ. ಎಸ್, ಕಲಿಕೆಯ ಒಂದು ಉನ್ನತ ಕ್ರಮ ಯಾವುದಾಗಿದೆ? ವಿಚ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಲರ್ನಿಂಗ್? ಎಸ್, ಹಿಯರ್ ವನಿತಾ is saying option D, conditioned reflex learning. Yes, it is correct. Option D is the right answer. Conditioned reflex learning. ನಿಯಮಾಧೀನ ಪ್ರತಿಫಲಿತ ಕಲಿಕೆ ಅಂತ ಹೇಳ್ತಾ ಇದ್ದೀವಿ. Yes, here it is the highest order of learning, and here in conditioned reflex learning some action or feelings
that you learn to do in a response to specific situation or stimulus. Yes, we are going to act according to the specific situation. Yes, in given situation your students are learning through action or they are learning through feelings. It is known as the conditioned reflex learning. Yes, question number 19. By which of the following methods the true evaluation of the students is possible? Yes, by which of the following methods the true evaluation of the student is possible? Option A, evaluation at the end of the course. Option B, evaluation twice in a year. Option C, continuous evaluation. Option D, formative evaluation. ಈ ಕೆಳಗಿನ ಯಾವ ವಿಧಾನದಿಂದ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಸಾಧ್ಯ ಆಗ್ತಾ ಇದೆ? ಆಪ್ಷನ್ ಎ, ಕೋರ್ಸ್ನ ಕೊನೆಯಲ್ಲಿನ ಮೌಲ್ಯಮಾಪನ. ಆಪ್ಷನ್ ಬಿ, ವರ್ಷದಲ್ಲಿ 2 ಬಾರಿ ಮೌಲ್ಯಮಾಪನ ಮಾಡುವುದರಿಂದ. ಆಪ್ಷನ್ ಸಿ, ನಿರಂತರವಾದ ಮೌಲ್ಯಮಾಪನದಿಂದ. ಆಪ್ಷನ್ ಡಿ, ರಚನಾತ್ಮಕ ಮೌಲ್ಯಮಾಪನದಿಂದ. ಎಸ್, ಯಾವ ವಿಧಾನದಿಂದ ವಿದ್ಯಾರ್ಥಿಗಳ ಒಂದು ನಿಜವಾದ ಮೌಲ್ಯಮಾಪನ ಸಾಧ್ಯ ಆಗ್ತಾ ಇದೆ? ಎಸ್, ಫಾರ್ ಟ್ರೂ ಇವ್ಯಾಲ್ಯೂಯೇಷನ್ ಆಫ್ ಸ್ಟೂಡೆಂಟ್ಸ್, ಎಸ್ ವಿ ನೀಡ್ ಟು ಗೋ ಥ್ರೂ ದಿ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್. ಎಸ್, ಇಲ್ಲಿ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಮಾಡುವುದಕ್ಕೆ ನಾವು ಅವರನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡಬೇಕಾಗ್ತಾ ಇದೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಎಸ್, ಕಂಟಿನ್ಯೂ ಅಸೆಸ್ಮೆಂಟ್, ಇಟ್ ಈಸ್ ಅ ಫಾರ್ಮ್ ಆಫ್ ಎಜುಕೇಷನಲ್ ಎಕ್ಸಾಮಿನೇಷನ್ that evaluates students progress throughout the course. ಇಲ್ಲಿ ಕೇವಲ ಕೋರ್ಸ್ನ ಆರಂಭದಲ್ಲಿ ಅಥವಾ ಕೋರ್ಸ್ನ ಕೊನೆಗೆ ಮೌಲ್ಯಮಾಪನ ಮಾಡುವುದಿಲ್ಲ, ಕೋರ್ಸ್ ಮುಗಿಯುವ ತನಕನೂ ಕೂಡ, ಕೋರ್ಸ್ನ ಆರಂಭದಿಂದ ಕೋರ್ಸ್ನ ಕೊನೆಯವರೆಗೂ ಕೂಡ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡ್ತಾ ಇದ್ದೀವಿ. ಎಸ್, ಕ್ವೆಶ್ಚನ್ ನಂಬರ್ 20. Before starting instruction, a teacher should. Option A, know the existing knowledge of his students and their background knowledge. Option B, be aware of the environmental variables acting on the mind of the pupil. Option C, be competent enough to arouse the curiosity of pupil. Option D, all of these. ಬೋಧನೆಯನ್ನು ಪ್ರಾರಂಭಿಸುವ ಮೊದಲು ಶಿಕ್ಷಕರ ಯಾವುದನ್ನು ಗೊತ್ತಿರಬೇಕು? ಆಪ್ಷನ್ ಎ, ಅವರ ವಿದ್ಯಾರ್ಥಿಗಳ ಅಸ್ತಿತ್ವದಲ್ಲಿರುವ ಜ್ಞಾನ ಮತ್ತು ಅವರ ಹಿನ್ನೆಲೆ ಜ್ಞಾನವನ್ನು ತಿಳಿದುಕೊಂಡಿರಬೇಕು. ಆಪ್ಷನ್ ಬಿ, ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಕಾರ್ಯನಿರ್ವಹಿಸುವ ಪರಿಸರದ ಅಸ್ಥಿರಗಳ ಬಗ್ಗೆ ತಿಳಿದಿರಬೇಕು. ಆಪ್ಷನ್ ಸಿ, ವಿದ್ಯಾರ್ಥಿಗಳಲ್ಲಿ ಕುತೂಹಲ ಕೆರಳಿಸುವಷ್ಟು ಸಮರ್ಥರಾಗಿರಬೇಕು. ಆಪ್ಷನ್ ಡಿ, ಇವೆಲ್ಲವೂ ಕೂಡ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಎಸ್. ನಿಮಗೆ ಅತಿ ಸರಳವಾದ ಪ್ರಶ್ನೆ ಗೊತ್ತಾಗಿರ್ಬೋದು. ಸೊ ಬೋಧನೆಯನ್ನು ಪ್ರಾರಂಭಿಸುವ ಮೊದಲು ಶಿಕ್ಷಕರಲ್ಲಿ ಇವೆಲ್ಲ ಗುಣಗಳು ಕೂಡ ಇರಲೇಬೇಕು. ಅವರಿಗೆ ವಿದ್ಯಾರ್ಥಿಗಳ ಜ್ಞಾನದ ಬಗ್ಗೆ ಅರಿವಿರಬೇಕು, ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇರೋ ಎಲ್ಲ ಅಂಶಗಳು ಗೊತ್ತಿರಬೇಕು, ವಿದ್ಯಾರ್ಥಿಗಳಲ್ಲಿ ಕುತೂಹಲ ಕೆರಳಿಸುವಷ್ಟು ಅವರು ಸಮರ್ಥರಾಗಿರಬೇಕು. ಎಸ್, ದ ಟೀಚರ್ ಶುಡ್ ನೋ ದ ಪ್ರೀವಿಯಸ್ ನಾಲೆಜ್ ಆಫ್ ದ ಸ್ಟೂಡೆಂಟ್. He should also know that which are the environmental variables which are going to affect the teaching, and he should also be competent to arise the curiosity among the students. So option D is the right answer. Yes, now question number 21. Teachers' professionalism may be assessed in terms of all of the following commitments only except. Option A, commitment to the profession and students. Option B, commitment to the colleagues and employer. Option C, commitment to the religion and caste. Option D, commitment to the parents and community. ಶಿಕ್ಷಕರ ವೃತ್ತಿಪರತೆಯನ್ನು ಮೌಲ್ಯಮಾಪನ ಮಾಡಲು ಯಾವುದನ್ನು ಹೊರತುಪಡಿಸಿ ಮೌಲ್ಯಮಾಪನ ಮಾಡ್ತಾ ಇದ್ದೀವಿ? ಆಪ್ಷನ್ ಎ, ವೃತ್ತಿ ಮತ್ತು ವಿದ್ಯಾರ್ಥಿಗಳ ಬದ್ಧತೆ. ಆಪ್ಷನ್ ಬಿ, ಸಹೋದ್ಯೋಗಿಗಳು ಮತ್ತು ಉದ್ಯೋಗದಾತರಿಗೆ ಬದ್ಧತೆ. ಆಪ್ಷನ್ ಡಿ, ಧರ್ಮ ಮತ್ತು ಜಾತಿಗಳಿಗೆ ಬದ್ಧತೆ. ಆಪ್ಷನ್ ಡಿ, ಪೋಷಕರು ಮತ್ತು ಸಮುದಾಯಕ್ಕೆ ಬದ್ಧತೆ. ಎಸ್, ಇಫ್ ಯು ವಾಂಟ್ ಟು measure the teacher's professionalism, yes, we consider commitment to the profession and students, it is very necessary, and even commitment to the colleagues and employers is also very essential. Then commitment to the parents and the community is also very essential, but commitment to the religion and caste is not necessary here. So option C is the right answer. So ಶಿಕ್ಷಕರ ಒಂದು ವೃತ್ತಿಪರತೆಯನ್ನು ನಾವು ಮೆಜರ್ ಮಾಡಬೇಕಾದ್ರೆ ಇಲ್ಲಿ ಅವರು ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳ ಜೊತೆಗೆ ಯಾವ ರೀತಿ ವೃತ್ತಿಪರ ಬದ್ಧತೆಯನ್ನು ಹೊಂದಿದ್ದಾರೆ ಎಂಬುದನ್ನು ನೋಡ್ತಾ ಇದ್ದೀವಿ.
ಜೊತೆಗೆ ಸಹೋದ್ಯೋಗಿಗಳ ಜೊತೆಗೆ ಮತ್ತು ಉದ್ಯೋಗದಾತರ ಜೊತೆಗೆ ಯಾವ ರೀತಿ ವರ್ತಿಸ್ತಾರೆ, ಪೋಷಕರು ಮತ್ತು ಸಮುದಾಯದ ಜೊತೆಗೆ ಯಾವ ರೀತಿ ವರ್ತಿಸ್ತಾರೆ ಎಂಬುದನ್ನು ಕನ್ಸಿಡರ್ ಮಾಡ್ತೀವಿ. ಬಟ್ ಶಿಕ್ಷಕರ ಧರ್ಮ ಜಾತಿಯನ್ನು ನಾವು ಇಲ್ಲಿ ನೋಡ್ತಾ ಇಲ್ಲ. ಸೊ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಕ್ವೆಶನ್ ನಂಬರ್ 22. ಅಸರ್ಷನ್ ಈಸ್ the purpose of higher education is to promote critical and creative thinking abilities among students. ಸೊ ಇಲ್ಲಿ ಸಮರ್ಥನೆ ಏನು ಹೇಳ್ತಾ ಇದೆ, ಉನ್ನತ ಶಿಕ್ಷಣದ ಉದ್ದೇಶವು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಮತ್ತು ಸೃಜನಶೀಲ ಚಿಂತನೆಯ ಸಾಮರ್ಥ್ಯಗಳನ್ನು ಉತ್ತೇಜಿಸುವುದಾಗಿದೆ. ಎಸ್, ಇಟ್ ಈಸ್ ಕರೆಕ್ಟ್. ಅಸರ್ಷನ್ ಇಸ್ ಟ್ರೂ ಹಿಯರ್, ನೋ ಡೌಟ್. The purpose of the higher education is to promote critical thinking. The student should think critically, and also they develop the habit of creative thinking. ಸೊ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಮತ್ತು ಸೃಜನಶೀಲ ಬೆಳವಣಿಗೆ ಬೆಳಿಬೇಕು. ಕರೆಕ್ಟ್ ಆಗಿದೆ. ರೀಸನ್ ಈಸ್ ದೀಸ್ ಅಬಿಲಿಟೀಸ್ ಎನ್ಶ್ಯೂರ್ ಜಾಬ್ ಪ್ಲೇಸ್ಮೆಂಟ್. ದಿಸ್ ಇಸ್ ಆಲ್ಸೋ ಕರೆಕ್ಟ್, ಬಿಕಾಸ್ ಇಫ್ ದ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಆಲ್ ದೀಸ್ critical thinking and creative thinking, they can get a job easily. ಅವರ ಸಾಮರ್ಥ್ಯಗಳು ಹೊಂದಿದ್ದರೆ ಅವರು ಉದ್ಯೋಗವನ್ನು ಪಡಿತಾ ಇದ್ದಾರೆ. ಆದರೆ ಇಲ್ಲಿ ಅಸರ್ಷನ್ ಮತ್ತು ರೀಸನ್ ನಡುವೆ ಯಾವುದೇ ರೀತಿಯ ಒಂದು ನೇರವಾದ ಸಂಬಂಧ ನಮಗೆ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್, ಬಟ್ ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಅಸರ್ಷನ್ನು ಕರೆಕ್ಟ್ ಆಗಿದೆ, ರೀಸನ್ ಕೂಡ ಕರೆಕ್ಟ್ ಆಗಿದೆ. ಆದರೆ ಈ ರೀಸನ್ ಏನಿದೆ ಅಸರ್ಷನ್ಗೆ ಸಪೋರ್ಟನ್ನು ನೀಡ್ತಾ ಇಲ್ಲ. ಸೊ ಉನ್ನತ ಶಿಕ್ಷಣದ ಉದ್ದೇಶ ಹೇಳ್ತಾ ಇದೆ ಅಸರ್ಷನ್, ರೀಸನ್ ಏನು ಹೇಳ್ತಾ ಇದೆ, ಅವರ ಸಾಮರ್ಥ್ಯಗಳು ಹೊಂದಿದ್ದರೆ ಉದ್ಯೋಗವನ್ನು ಪಡಿಬೋದು. ಬಟ್ ಇಲ್ಲಿ ಯಾವುದೇ ಕೂಡ ಒಂದು ಸಂಬಂಧ ಇದು ಅಸರ್ಷನ್ಗೆ ಒಂದು ಸಪೋರ್ಟನ್ನು ನೀಡ್ತಾ ಇಲ್ಲ ಅಂತ ನನ್ನ ಅನ್ನಿಸ್ತಾ ಇದೆ. ಸೊ ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದೆ. ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ, ಬಟ್ ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. Question number 23. Which one of the following statements is correct in the context of multiple choice type questions? Option A, they are more objective than true false type questions. Option B, they are less objective than essay type questions. Option C, they are more subjective than short answer type questions. Option D, they are more subjective than true false type questions. ಬಹು ಆಯ್ಕೆಯ ಪ್ರಕಾರದ ಪ್ರಶ್ನೆಗಳ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ ಎ, ಅವು ನಿಜ ಸುಳ್ಳು ಮಾದರಿಯ ಪ್ರಶ್ನೆಗಳಿಗಿಂತ ಹೆಚ್ಚು ವಸ್ತುನಿಷ್ಠವಾಗಿವೆ. ಆಪ್ಷನ್ ಬಿ, ಅವು ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗಿಂತ ಕಡಿಮೆ ವಸ್ತುನಿಷ್ಠವಾಗಿವೆ. ಆಪ್ಷನ್ ಸಿ, ಅವು ಚಿಕ್ಕ ಉತ್ತರ ಮಾದರಿಯ ಪ್ರಶ್ನೆಗಳಿಗಿಂತ ಹೆಚ್ಚು ವ್ಯಕ್ತಿನಿಷ್ಠವಾಗಿವೆ. ಆಪ್ಷನ್ ಡಿ, ಅವು ನಿಜ ಸುಳ್ಳು ಮಾದರಿಯ ಪ್ರಶ್ನೆಗಳಿಗಿಂತ ಹೆಚ್ಚು ವ್ಯಕ್ತಿನಿಷ್ಠವಾಗಿವೆ. Yes, here the right answer is option A. They are more objective than true false type questions. ಅವು ಈ ಒಂದು ಟ್ರೂ ಫಾಲ್ಸ್ ಕ್ವಶನ್ಗಳಿಗಿಂತ ಹೆಚ್ಚು ವಸ್ತುನಿಷ್ಠವಾಗಿವೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, ಕ್ವೆಶನ್ ನಂಬರ್ 24. A student comes late in your class, then you will. Option A, inform to parents. Option B, punish him. Option C, try to know the reason. Option D, not pay attention there. ಒಬ್ಬ ವಿದ್ಯಾರ್ಥಿಯು ನಿಮ್ಮ ತರಗತಿಗೆ ತಡವಾಗಿ ಬರ್ತಾ ಇದ್ದಾನೆ, ಆಗ ನೀವು ಏನು ಮಾಡ್ತಾ ಇದ್ದೀರಾ? ಆಪ್ಷನ್ ಎ, ಪೋಷಕರಿಗೆ ತಿಳಿಸ್ತಾ ಇದ್ದೀರಾ. ಆಪ್ಷನ್ ಬಿ, ಅವನನ್ನು ಶಿಕ್ಷಿಸ್ತಾ ಇದ್ದೀರಾ. ಆಪ್ಷನ್ ಸಿ, ಅವನ ತಡವಾಗಿ ಬಂದದಕ್ಕೆ ಕಾರಣ ತಿಳಿಯಲು ಪ್ರಯತ್ನಿಸ್ತಾ ಇದ್ದೀರಾ. ಆಪ್ಷನ್ ಡಿ, ಅವನ ಕಡೆ ಗಮನ ಕೊಡ್ತಾ ಇಲ್ಲ. ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್. Yes, whenever a student is coming late to the class, so the teacher should try to know the reason for this. So option C is the right answer. ಯಾವಾಗ ವಿದ್ಯಾರ್ಥಿಯು ತಡವಾಗಿ ತರಗತಿಗೆ ಬರ್ತಾ ಇದ್ದಾನೆ, ಸೊ ಅವನು ತಡವಾಗಿ ಬಂದದ್ದಕ್ಕೆ ಕಾರಣವನ್ನು ತಿಳಿಯುವ ಪ್ರಯತ್ನವನ್ನು ಶಿಕ್ಷಕ ಮಾಡಬೇಕು. So today's last question. For maintaining an effective discipline in the class, the teacher should. Option A, allow students to do what they like. Option B, deal with the students strictly. Option C, give the students some problem to solve. Option D, deal with them politely and firmly. ತರಗತಿಯಲ್ಲಿ ಪರಿಣಾಮಕಾರಿಯ ಶಿಸ್ತನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು ಏನು ಮಾಡಬೇಕಾಗ್ತಾ ಇದೆ? ಆಪ್ಷನ್ ಎ, ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಡುವುದನ್ನು ಮಾಡಲು ಅನುಮತಿಸುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳೊಂದಿಗೆ ಕಟ್ಟುನಿಟ್ಟಾಗಿ ವ್ಯವಹರಿಸುವುದು. ಆಪ್ಷನ್ ಸಿ, ಪರಿಹರಿಸಲು ವಿದ್ಯಾರ್ಥಿಗಳಿಗೆ ಕೆಲವು ಸಮಸ್ಯೆಗಳನ್ನು ನೀಡುವುದು. ಆಪ್ಷನ್ ಡಿ, ಅವರೊಂದಿಗೆ ನಯವಾಗಿ ಮತ್ತು ದೃಢವಾಗಿ ವ್ಯವಹರಿಸುವುದು.
ಎಸ್ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಬೇಕು. ಸೊ ದಿಸ್ ಕ್ವಶನ್ ಫಾರ್ ಯು, ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ. ನೀವು ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. ಎಸ್ ಅದೇ ರೀತಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ನಿಮಗೆ ಕಮೆಂಟ್ನಲ್ಲಿ ಹೇಳ್ತೀನಿ. ಸೊ ನೀವೆಲ್ಲ ಉತ್ತರವನ್ನು ಕಮೆಂಟ್ ಮಾಡಬೇಕು. ಓಕೆ, ಅದೇ ರೀತಿ ಫ್ರೆಂಡ್ಸ್, ಇದು ನಮ್ಮ ಇವತ್ತಿನ ಸೆಷನ್ ಆಗಿದೆ. ನೀವೇನಾದರೂ ಕರ್ನಾಟಕ ಸೆಟ್ 2022 ಪೇಪರ್ 1ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಇಲ್ಲಿ ನಾವು ಸಂಪೂರ್ಣ ಪಠ್ಯಕ್ರಮದ ಮೇಲೆ ಉಪನ್ಯಾಸಗಳನ್ನು ನೀಡ್ತಾ ಇದ್ದೀವಿ, MCQ ಉಪನ್ಯಾಸಗಳನ್ನು ನೀಡ್ತಾ ಇದ್ದೀವಿ, MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ನೀಡ್ತಾ ಇದ್ದೀವಿ. ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೀಡ್ತಾ ಇದ್ದೀವಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಇದು ಲಭ್ಯವಿದೆ. ಇಲ್ಲಿ ಫೀಸ್ ಬಂದುಬಿಟ್ಟು ಕೇವಲ 2500. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಕೂಡ ಮಾಡಿ ಮಾಹಿತಿಯನ್ನು ಪಡಿಬೋದು. ಅದೇ ರೀತಿ ನೀವು ನಮ್ಮ ಡೈಲಿ ಕ್ಲಾಸ್ ಲಿಂಕ್ಸ್ಗಳನ್ನು ಪಡೆಯಲು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಸೊ ನೀವು ಈ ಒಂದು ಡೈಲಿ ನಾವು 7:30 8 o'clock ಒಳಗಡೆ ಈ ಒಂದು ಕ್ಲಾಸನ್ನು ಆರಂಭ ಮಾಡ್ತಾ ಇದ್ದೀವಿ. ಡೈಲಿ ನಾವು ಹಾಫ್ ಆನ್ ಅವರ್ಗಿಂತ ಹೆಚ್ಚಿನ ಒಂದು ಕ್ಲಾಸನ್ನು ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಸೊ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆದರೆ ಲಿಂಕ್ಸ್ಗಳನ್ನು ಅಥವಾ ಪಡಿತೀರಿ, ಅಥವಾ ನೀವು ಯೂಟ್ಯೂಬ್ನಲ್ಲಿಯೂ ಕೂಡ ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿದರೂ ಕೂಡ ನಿಮಗೆ ಲಿಂಕ್ಸ್ಗಳ ಒಂದು ನೋಟಿಫಿಕೇಷನ್ ಬರ್ತಾ ಇದೆ. Yes, I wish all the best to all. Thank you.